ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ GDP ಇನ್ನು 2 ವರ್ಷಗಳಲ್ಲಿ 3ನೇ ಸ್ಥಾನವನ್ನು ತಲುಪುತ್ತೆ. ಭಾರತ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕತೆ ಅನ್ನಿಸ್ಕೊಳ್ಳುತ್ತೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಸಾಕಷ್ಟು ವರ್ಷಗಳ ಅಸ್ಥಿರತೆಯನ್ನು ದಾಟಿಕೊಂಡು ಭಾರತ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆ ಅನ್ನಿಸ್ಕೊಳ್ತಾ ಇತ್ತು. ಬ್ರಿಟನ್ ಅನ್ನ ಹಿಂದಿಕ್ಕಿತ್ತು, ಜರ್ಮನಿಯನ್ನ ಹಿಂದಿಕ್ಕೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇತ್ತು. ಆದರೆ ಈ ಬಾರಿ IMFನ ಅಂಕಿಅಂಶಗಳು ಭಾರತಕ್ಕೆ ಸ್ವಲ್ಪ ನಿರಾಸೆಯನ್ನು ಉಂಟು ಮಾಡ್ತಾ ಇವೆ. GDPಯಲ್ಲಿ ಭಾರತ ಒಂದು ಮೆಟ್ಲು ಮೇಲಕ್ಕೆ ಹತ್ತೋ ಬದಲು ಒಂದು ಮೆಟ್ಟಿಲು ಕೆಳಕ್ಕೆ ಕುಸಿದಿದೆ. 5ನೇ ಸ್ಥಾನದಿಂದ ಈ ಬಾರಿ 6ನೇ ಸ್ಥಾನಕ್ಕೆ ಭಾರತ ಜಾರಿದೆ. ಇದರ ಜೊತೆಗೆ IMF ಮುಂದಿನ ದಿನಗಳಲ್ಲಿ ಇಡೀ ಜಗತ್ತು ರಿಸೆಷನ್ ಕಡೆಗೆ ಜಾರುವ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ಹಾಗಾದ್ರೆ ಏನಿದು ಭಾರತದ GDP ಕುಸಿತ? ಜಗತ್ತು ಯಾಕೆ ರಿಸೆಷನ್ ಕಡೆಗೆ ಅಂದ್ರೆ ಆರ್ಥಿಕ ಕುಸಿತದ ಕಡೆಗೆ ಜಾರ್ತಾ ಇದೆ? ಇಷ್ಟಕ್ಕೂ ಭಾರತದ GDP ಕುಸಿಯೋದಕ್ಕೆ ಕಾರಣ ಏನು? ಮುಂದಿನ ದಿನಗಳಲ್ಲಿ ಭಾರತದ ಪರಿಸ್ಥಿತಿಯ ಬಗ್ಗೆ IMF ಹೇಳ್ತಾ ಇರೋದೇನು? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ನಾಮಿನಲ್ GDPಯಲ್ಲಿ ಜಾಗತಿಕವಾಗಿ 5ನೇ ಸ್ಥಾನದಲ್ಲಿತ್ತು. ಅಮೆರಿಕ 1ನೇ ಸ್ಥಾನದಲ್ಲಿ, ಚೈನಾ 2ನೇ ಸ್ಥಾನದಲ್ಲಿ, ಜಪಾನ್, ಜರ್ಮನಿಗಳು 3 ಮತ್ತು 4ನೇ ಸ್ಥಾನದಲ್ಲಿದ್ದರೆ ಭಾರತದ್ದು 5ನೇ ಸ್ಥಾನ ಆಗಿತ್ತು. ಬ್ರಿಟನ್ ಅನ್ನ ಹಿಂದಿಕ್ಕಿದ್ದ ಭಾರತ 5ನೇ ಸ್ಥಾನಕ್ಕೆ ಏರಿತ್ತು. ಆದರೆ 2025-26ರಲ್ಲಿ ಭಾರತ 6ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೋಬೇಕಾಗಿ ಬರ್ತಾ ಇದೆ. ಕಳೆದ ಬಾರಿ $3.4 ಟ್ರಿಲಿಯನ್ GDPಯನ್ನ ಹೊಂದಿದ್ದ ಬ್ರಿಟನ್ ಈಗ ತನ್ನ GDPಯನ್ನ $4.26 ಟ್ರಿಲಿಯನ್ ಏರಿಕೆ ಮಾಡಿಕೊಳ್ಳುವ ಮೂಲಕ 5ನೇ ಸ್ಥಾನಕ್ಕೆ ಬಂದಿದ್ರೆ, $3.5 ಟ್ರಿಲಿಯನ್ GDPಯನ್ನ ಹೊಂದಿದ್ದ ಭಾರತ $4.15 ಟ್ರಿಲಿಯನ್ ಏರಿಕೆಯನ್ನ ಕಂಡಿದ್ರೂ ಕೂಡ 6ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೋಬೇಕಾಗ್ತಾ ಇದೆ. ಇನ್ನು GDP ಅಂದ್ರೆ ಏನು? ಒಟ್ಟು ಸರಕು ಹಾಗೂ ಸೇವೆಗಳಿಂದ ಬರುವ ಆದಾಯ. ಭಾರತದ ಎಲ್ಲ ರಂಗಗಳ ಉತ್ಪಾದನೆ ಅಂದ್ರೆ ಕೃಷಿಯಿಂದ ಹಿಡಿದು ಕೈಗಾರಿಕೆಗಳವರೆಗೆ, ಹಾಗೆ ನಮ್ಮ ಸಾಫ್ಟ್ವೇರ್ ಹಾಗೂ ಇನ್ನಿತರ ಸರ್ವಿಸ್ ಇಂಡಸ್ಟ್ರಿಗಳಿಂದ ಬರುವ ಆದಾಯದ ಮೊತ್ತವನ್ನು ಸೇರಿಸಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರೀತಾರೆ. ಇನ್ನು ನಮ್ಮ GDP ಮುಂದಿನ ವರ್ಷ ಅಂದ್ರೆ 2026-27ರಲ್ಲಿ ಕೂಡ ಹೀಗೆ 6ನೇ ಸ್ಥಾನದಲ್ಲೇ ಇರುತ್ತೆ. ಆ ನಂತರದ ವರ್ಷದಲ್ಲಿ ಮತ್ತೆ ಮೇಲ್ಮುಖವಾಗಿ ಸಾಗೋದಕ್ಕೆ ಶುರು ಮಾಡುತ್ತೆ. 2031ರ ಹೊತ್ತಿಗೆ ಇದು 3ನೇ ಸ್ಥಾನವನ್ನು ತಲುಪುವ ಎಲ್ಲ ಸಾಧ್ಯತೆಗಳಿವೆ ಅಂತ ಇಲ್ಲಿ IMF ಹೇಳ್ತಾ ಇದೆ. ಗೆಳೆಯರೆ, ಈ ಹಿಂದೆ IMFನ ಪ್ರೊಜೆಕ್ಷನ್ ಪ್ರಕಾರ ಭಾರತದ GDP 2029ರ ಹೊತ್ತಿಗೆನೆ 3ನೇ ಸ್ಥಾನವನ್ನು ತಲುಪಬೇಕಿತ್ತು. ಅದು ಸಾಧ್ಯ ಆಗಬೇಕು ಅಂದ್ರೆ ಈ ವರ್ಷ 5ನೇ ಸ್ಥಾನವನ್ನು ನಾವು ಕಾಪಾಡ್ಕೋಬೇಕಿತ್ತು ಮತ್ತು ಮುಂದಿನ ವರ್ಷ 4ನೇ ಸ್ಥಾನಕ್ಕೆ ಹೋಗಬೇಕಿತ್ತು. ಆದರೆ ಈ ಕುಸಿತದ ಕಾರಣದಿಂದಾಗಿ ಇನ್ನು 2 ವರ್ಷ ನಾವು ಹಿಂದೆ ಬೀಳಬೇಕಾಗಿ ಬರ್ತಾ ಇದೆ. ಹಾಗಾದ್ರೆ ಈ ಕುಸಿತ ಯಾಕೆ? ಇಲ್ಲಿ GDP ಅನ್ನೋದಿದೆಯಲ್ಲ, ಅದನ್ನು ನಾವು ಬೇರೆ ದೇಶಗಳ ಜೊತೆ ಕಂಪೇರ್ ಮಾಡೋದಕ್ಕೆ ಹೋದಾಗ ಡಾಲರ್ ಅಲ್ಲಿ ಲೆಕ್ಕ ಮಾಡಬೇಕಾಗಿ ಬರುತ್ತೆ. ನಿಮಗೆ ಗೊತ್ತಲ್ಲ, ಕಳೆದ 2 ವರ್ಷಗಳಿಂದ ಡಾಲರ್ ಎದುರು ರೂಪಾಯಿ ತನ್ನ ಮೌಲ್ಯವನ್ನ ಕಳ್ಕೊಳ್ತಾ ಕುಸಿತಾ ಹೋಗ್ತಾ ಇದೆ. 2024ರಲ್ಲಿ ಅದು 82-83 ರೂಪಾಯಿಗಳಷ್ಟಿತ್ತು. 2025ರ ಹೊತ್ತಿಗೆ 87ರಿಂದ 90ರ ನಡುವೆ ಕಾಣಿಸ್ಕೊಳ್ತಾ ಇತ್ತು. ಇನ್ನು ಈಗ ಯುದ್ಧ ಹಾಗೂ ಇನ್ನಿತರ ಕಾರಣಗಳಿಂದಾಗಿ ಡಾಲರ್ 94ರವರೆಗೆ ಮುಟ್ಟಿತ್ತು. ಅದೀಗ 92ರಿಂದ 93 ರೂಪಾಯಿಗಳ ನಡುವೆ ನಿಂತಂತೆ ಕಾಣ್ತಾ ಇದೆ. ಇಲ್ಲಿ ನಮ್ಮ ಡೊಮೆಸ್ಟಿಕ್ ಉತ್ಪನ್ನಗಳನ್ನು ನಾವು ರೂಪಾಯಿಯಲ್ಲಿ ಲೆಕ್ಕ ಹಾಕಿ ಆ ನಂತರ ಅದನ್ನು ಡಾಲರ್ಗೆ ಕನ್ವರ್ಟ್ ಮಾಡಿ ಕಂಪೇರ್ ಮಾಡ್ತೀವಿ ನೋಡಿ, ಆಗ ರೂಪಾಯಿ ಮೌಲ್ಯ ಕುಸಿತದ ಕಾರಣಕ್ಕೆ GDPಯ ಮೊತ್ತ ಕೂಡ ಕಡಿಮೆ ಆಗುತ್ತೆ. ಈಗ ಉದಾಹರಣೆಗೆ ಡಾಲರ್ ರೇಟ್ 80 ರೂಪಾಯಿ ಇತ್ತು, ನಮ್ಮ GDP 80,000 ರೂಪಾಯಿ ಅಂತ ಇಟ್ಕೊಳ್ಳಿ. ಆಗ ಅದು ಡಾಲರ್ ಲೆಕ್ಕದಲ್ಲಿ $1,000 ನಷ್ಟಾಯಿತು. ಅದು GDP ಅನ್ನಿಸ್ಕೊಳ್ಳುತ್ತೆ. ಅದೇ ಡಾಲರ್ ಬೆಲೆ 90 ಆಯಿತು, GDP 80,000ನೇ ಇದೆ. ಆಗ ಅದನ್ನು ಡಾಲರ್ಗೆ ಕನ್ವರ್ಟ್ ಆದಾಗ $888 ಆಗುತ್ತೆ. ಅಲ್ಲಿಗೆ ನಮ್ಮ GDP ರೂಪಾಯಿ ಲೆಕ್ಕದಲ್ಲಿ ಅಷ್ಟೇ ಇದ್ರೂ ಕೂಡ ಡಾಲರ್ ಲೆಕ್ಕದಲ್ಲಿ ಕಡಿಮೆ ಆದ ಹಾಗಾಯಿತು. ಹೀಗಾದಾಗ ಬೇರೆ ದೇಶಗಳ ಜೊತೆ ಡಾಲರಲ್ಲೇ ನಾವು ಕಂಪೇರ್ ಮಾಡೋದ್ರಿಂದ ಅದು ಕಡಿಮೆ ಆದ ಹಾಗೆ ಕಾಣುತ್ತೆ. ಅದಕ್ಕೆ ಕಾರಣ ಡಾಲರ್ ಎದುರು ರೂಪಾಯಿಯ ಮೌಲ್ಯದ ಕುಸಿತ. ಕಳೆದ ವರ್ಷ ಡಾಲರ್ ತನ್ನ ಮೌಲ್ಯವನ್ನು ಹೆಚ್ಚು ಮಾಡಿಕೊಂಡಿದೆ. ಹಾಗೆ ಜಗತ್ತಿನ ಬೇರೆ ಬೇರೆ ದೇಶಗಳ ಕರೆನ್ಸಿಗಳ ಮೌಲ್ಯ ಕೂಡ ಸ್ವಲ್ಪ ಮಟ್ಟಿಗೆ ಕುಸಿದ್ರೂ ಭಾರತದ ಕರೆನ್ಸಿ ಮೌಲ್ಯದ ಕುಸಿತ ಬೇರೆ ಕರೆನ್ಸಿಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಹೆಚ್ಚಾಗಿ ಕುಸಿದಿದೆ. ಇದು GDP ಕುಸಿತ ಕಂಡು ಬರೋದಕ್ಕೆ ಒಂದು ಕಾರಣ. ಇನ್ನು ಅಮೆರಿಕದ ಒಂದಷ್ಟು ನೀತಿಗಳು ಹಾಗೂ ಜಾಗತಿಕ ಯುದ್ಧದ ವಾತಾವರಣದಲ್ಲಿ ಭಾರತದ ಷೇರು ಮಾರುಕಟ್ಟೆಯಲ್ಲಿನ ವಿದೇಶಿ ಹೂಡಿಕೆಗಳು ಭಾರತದಿಂದ ವಾಪಸ್ ಹೋಗಿವೆ. ಅವು ಕೂಡ ಡಾಲರ್ ಮೇಲೆ ಹೂಡಿಕೆ ಆಗಿವೆ. ಹಾಗೆ ಚಿನ್ನದ ಮೇಲೆ ಹೂಡಿಕೆ ಹೆಚ್ಚಾಗಿದೆ. ಇದು ಕೂಡ GDP ಕುಸಿತಕ್ಕೆ ಅಥವಾ ಭಾರತದ ರೂಪಾಯಿ ಮೌಲ್ಯದ ಕುಸಿತಕ್ಕೊಂದು ಕಾರಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಮೆರಿಕದ ಟ್ಯಾರಿಫ್ನ ಕಾರಣಕ್ಕೆ ಕೂಡ ಭಾರತಕ್ಕೆ ಬರಬೇಕಾದ ಹೂಡಿಕೆಗಳು ಕಳೆದ ವರ್ಷ ವಾಪಸ್ ಆಗಿವೆ. ಇನ್ನು ಟ್ಯಾರಿಫ್ ಜೊತೆ ಹೋರಾಟ ಮಾಡೋದಕ್ಕೆ ಭಾರತ ಒಂದಷ್ಟು ಆರ್ಥಿಕ ಸುಧಾರಣೆಗಳನ್ನು ತಗೊಂಡು ಬಂದಿದ್ದು ಕೂಡ ಕುಸಿತಕ್ಕೆ ಒಂದು ಕಾರಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈಗ ಯುದ್ಧದ ಕಾರಣದಿಂದ ಅಭಿವೃದ್ಧಿಶೀಲ ದೇಶಗಳಿಗೆ ಬರೋ ಹೂಡಿಕೆಗಳು ಕಡಿಮೆ ಆಗುತ್ತವೆ, ಅವು ಅಭಿವೃದ್ಧಿ ಹೊಂದಿದ ದೇಶಗಳ ಕಡೆಗೆ ತಿರುಗುತ್ತವೆ. ಹಾಗೆ ಚಿನ್ನವನ್ನ ಹೂಡಿಕೆದಾರರು ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೋತಾರೆ. ಹೀಗಾಗಿ
ಭಾರತದಲ್ಲಿ ವಿದೇಶಿ ಹೂಡಿಕೆಗಳು ಕಡಿಮೆ ಆಗೋದ್ರಿಂದ ಮುಂದಿನ ವರ್ಷ ಅಂದರೆ 2026-27ರಲ್ಲಿ ಕೂಡ GDPಯಲ್ಲಿ ಭಾರತ 6ನೇ ಸ್ಥಾನದಲ್ಲೇ ಇರುತ್ತೆ ಅಂತ IMF ಪ್ರೆಡಿಕ್ಟ್ ಮಾಡ್ತಾ ಇದೆ. ಆದರೆ 27ರ ನಂತರ ಮತ್ತೆ ಭಾರತ ಪುಟಿದೇಳಲಿದೆ ಅಂತ ಕೂಡ IMFನ ವರದಿ ಹೇಳುತ್ತೆ. ಇಲ್ಲಿ ಜಗತ್ತಿನ ಬೇರೆ ದೇಶಗಳ GDPಯ ಬೆಳವಣಿಗೆಯನ್ನು ನಾವು ಗಮನಿಸಿ ನೋಡೋದಾದ್ರೆ ಬೆಳವಣಿಗೆ ದರ ಭಾರತದ್ದು ಬೇರೆಲ್ಲ ದೇಶಗಳಿಗಿಂತ ಉತ್ತಮವಾಗೇ ಇದೆ. 2024ರಲ್ಲಿ ಅಮೆರಿಕದ GDP ಗ್ರೋತ್ 2.5% ಇತ್ತು, ಚೀನಾ 4.8% ಇದ್ರೆ ಜರ್ಮನಿ 0.5%, ಜಪಾನ್ 0.1%, UK 1.1% ಇತ್ತು. ಭಾರತ 6.5% ಗ್ರೋತ್ ರೇಟ್ ಅನ್ನು ದಾಖಲು ಮಾಡಿತ್ತು. ಇನ್ನು 2025ರಲ್ಲಿ ಕೂಡ ಅಮೆರಿಕ 2%, ಚೈನಾ 4.8%, ಜರ್ಮನಿ 0.2%, ಜಪಾನ್ 0.7%, UK 1.3% ಮತ್ತು ಭಾರತ 6.5% ಏರಿಕೆಯನ್ನು ಕಂಡಿತ್ತು. 2026ರಲ್ಲಿ ಅಂದರೆ ಈ ವರ್ಷ ಕೂಡ USA 2.3%, ಚೈನಾ 4.4%, ಜರ್ಮನಿ 0.8%, ಜಪಾನ್ 0.7% ಮತ್ತು UK 0.8% ಆದರೆ ಭಾರತ ಸತತವಾಗಿ 3ನೇ ವರ್ಷವೂ 6.5% ಗ್ರೋತ್ ರೇಟ್ ಅನ್ನು ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವರ್ಷ ಅಂದರೆ 2027ರಲ್ಲಿ ಕೂಡ ಭಾರತದ ಗ್ರೋತ್ ರೇಟ್ 6.5% ಇರುತ್ತೆ ಅನ್ನೋದು IMF ಹೇಳ್ತಾ ಇರೋ ಮಾತು. ಇಲ್ಲಿ 2024ರಿಂದಲೂ ಸತತವಾಗಿ ಭಾರತ 6.5% ಗ್ರೋತ್ ರೇಟ್ ಅನ್ನ ಇಟ್ಕೊಂಡು ಬರ್ತಾ ಇದೆ. ಇನ್ನು ಮೊನ್ನೆ ಜನವರಿಲಿ ಭಾರತದ GDP ಗ್ರೋತ್ ರೇಟ್ ಈ ವರ್ಷ 6.4% ಇರಬಹುದು ಅಂತ ಅಂದಾಜು ಮಾಡಿದ್ದ IMF ಈಗ ಅದನ್ನ ಪಶ್ಚಿಮ ಏಷ್ಯಾದ ಯುದ್ಧದ ನಡುವೆ ಕೂಡ 6.5% ಮುಂದುವರಿಯುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಚೈನಾ ಹಾಗೂ ಅಮೆರಿಕದ ಗ್ರೋತ್ ರೇಟುಗಳು 4.4%, 2.3% ಯುರೋಪಿಯನ್ ದೇಶಗಳು 1% ಅನ್ನ ದಾಟ್ತಾ ಇಲ್ಲ. ಇದೆಲ್ಲವನ್ನ ಗಮನಿಸಿದಾಗ ಭಾರತದ GDP ಮತ್ತೆ ಏರುಗತಿಯನ್ನ ಪಡ್ಕೊಳ್ಳುತ್ತೆ. ಈಗ ಕಾಣ್ತಾ ಇರೋ ಕುಸಿತ ತಾತ್ಕಾಲಿಕ ಮಾತ್ರ ಅನ್ಸೋದು ಸುಳ್ಳಲ್ಲ. ಇದನ್ನೇ IMF ಕೂಡ ಹೇಳ್ತಾ ಇದೆ. ಇನ್ನು ಗೆಳೆಯರೆ, ಇಲ್ಲಿ IMF ಮುಂದಿನ ದಿನಗಳಲ್ಲಿ ಇಡೀ ಜಗತ್ತಿಗೊಂದು ದೊಡ್ಡ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ಜಾಗತಿಕ ಯುದ್ಧಗಳು ಹಾಗೂ ಇನ್ನಿತರ ಕಾರಣಗಳಿಂದ ಜಗತ್ತಿನ ಸಾಲದ ರೇಷಿಯೋ ಹೆಚ್ಚಾಗುತ್ತೆ ಅಂತ IMF ಹೇಳ್ತಾ ಇದೆ. ಸದ್ಯಕ್ಕೆ ಸಾಲ ಹಾಗೂ ಜಗತ್ತಿನ ಒಟ್ಟು GDPಯ ರೇಷಿಯೋ 98%, ಅದು ಮುಂದೆ 100 ದಾಟುತ್ತೆ ಅನ್ನೋದು IMF ಕೊಡ್ತಾ ಇರೋ ಎಚ್ಚರಿಕೆ. ಅದರಲ್ಲೂ ಅಮೆರಿಕದ ಸಾಲ 149%ಗೆ ಮುಟ್ಟುತ್ತೆ ಮತ್ತು ಚೈನಾದ ಸಾಲ 127% ವರೆಗೆ ತಲುಪುತ್ತೆ ಅಂತ ಹೇಳ್ತಾ ಇದ್ದಾರೆ. ಯುರೋಪಿಯನ್ ಯೂನಿಯನ್ ನಲ್ಲಿ ಕೂಡ ಸಾಲದ ರೇಷಿಯೋ 100% ದಾಟುತ್ತೆ. ಇಲ್ಲಿ ಸರ್ಕಾರಗಳ ಆದಾಯದಲ್ಲಿ ಹೆಚ್ಚಳ ಇರುವುದಿಲ್ಲ, ಆದರೆ ಖರ್ಚು ಹೆಚ್ಚಾಗ್ತಾ ಹೋಗುತ್ತೆ. ಇಂಧನ ಮತ್ತು ಎನರ್ಜಿಯ ಬೆಲೆ ಹೆಚ್ಚಾಗೋದ್ರಿಂದ ಅದರ ಬಿಸಿ ಜನರಿಗೆ ತಾಕದ ಹಾಗೆ ನೋಡಿಕೊಳ್ಳೋದಕ್ಕೆ ಸರ್ಕಾರಗಳು ಸಬ್ಸಿಡಿ ಕೊಡಬೇಕಾಗುತ್ತೆ. ಅದು ಸರ್ಕಾರದ ವೆಚ್ಚಗಳನ್ನು ಹೆಚ್ಚು ಮಾಡೋ ಸಾಧ್ಯತೆ ಇರುತ್ತೆ. ಇನ್ನು ಯುರೋಪಿಯನ್ ದೇಶಗಳು ಯುದ್ಧದ ಖರ್ಚುಗಳನ್ನು ಕೂಡ ಹೆಚ್ಚು ಮಾಡ್ಕೊಳ್ತಾ ಹೋಗುತ್ತವೆ. ಆ ವೆಚ್ಚಗಳನ್ನು ತೂಗಿಸ್ಕೊಳ್ಳೋದಕ್ಕೆ ಸಾಲವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾರೆ. ಈಗಾಗಲೇ ಅಮೆರಿಕದ ಫಿಸ್ಕಲ್ ಡೆಫಿಸಿಟ್ 6% ಅನ್ನು ದಾಟ್ತಾ ಇದೆ. ಮುಂದಿನ ವರ್ಷ ಅದು 7% ಅನ್ನು ದಾಟುತ್ತೆ ಅಂತ ಹೇಳ್ತಾ ಇದ್ದಾರೆ. ಚೈನಾದ ಫಿಸ್ಕಲ್ ಡೆಫಿಸಿಟ್ 7-9% ನಷ್ಟಿದೆ. ಭಾರತದಲ್ಲಿ ಅದು 4.4% ನಷ್ಟಿದೆ. ಇನ್ನು ಭಾರತದ ಸಾಲ ಮತ್ತು GDP ರೇಷಿಯೋ 82% ಇದೆ. ಭಾರತ ಇಲ್ಲಿ ತನ್ನ ಖರ್ಚುಗಳನ್ನು ಕಡಿಮೆ ಮಾಡ್ಕೊಂಡು ಜವಾಬ್ದಾರಿಯುತ ಆರ್ಥಿಕ ನೀತಿಗಳನ್ನು ರೂಪಿಸ್ಕೊಂಡ್ರೆ GDP ಗ್ರೋತ್ ಕೂಡ 6.5% ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ತನ್ನ ಸಾಲದ ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತೆ ಅಥವಾ ಕಡಿಮೆ ಮಾಡಿಕೊಳ್ಳೋ ಸಾಧ್ಯತೆ ಕೂಡ ಇದೆ ಅಂತ ಹೇಳೋ ಮೂಲಕ ಭಾರತದ ಆರ್ಥಿಕ ಭವಿಷ್ಯ ಮುಂದೆ ಸ್ಥಿರವಾಗಿರುತ್ತೆ ಮತ್ತು ಜಗತ್ತು ಆರ್ಥಿಕ ಕುಸಿತದ ಕಡೆಗೆ ಜಾರುವಾಗ ಕೂಡ ಭಾರತ ಇದ್ದದರಲ್ಲಿ ಆರೋಗ್ಯವಾಗಿರೋ ಸಾಧ್ಯತೆಗಳಿವೆ ಅಂತ IMF ಹೇಳ್ತಾ ಇದೆ. ಹಾಗಂತ ಎಲ್ಲ ಅವರು ಹೇಳಿದ ಹಾಗೆ ಆಗತ್ತೆ ಅಂತೇನಲ್ಲ. ಈಗ ನೋಡಿ, ಡಾಲರ್ ಎದುರು ರೂಪಾಯಿ ಕುಸಿತದ ಕಾರಣಕ್ಕೆ ನಮ್ಮ GDPಯ ರ್ಯಾಂಕಿಂಗ್ ಕೂಡ ಕಡಿಮೆ ಆಗಿದೆ. ಆದರೆ ಇಲ್ಲಿ ಭಾರತದ ಸ್ಟ್ರೆಂತ್ ಇರೋದು ಅದರ ಡೊಮ್ಯಾಸ್ಟಿಕ್ ಮಾರುಕಟ್ಟೆಯಲ್ಲಿ. ಅಂದರೆ ನಮ್ಮ ಉತ್ಪಾದನೆ ಏನಿದೆ ಅದರ ಬಹುಪಾಲು ನಮ್ಮದೇ ಮಾರುಕಟ್ಟೆಯಲ್ಲಿ ಮಾರಾಟ ಆಗುತ್ತೆ. ನಮ್ಮದು ಎಕ್ಸ್ಪೋರ್ಟ್ ಮೇಲೆ ಆಧಾರಪಟ್ಟ ಆರ್ಥಿಕತೆ ಅಲ್ಲ. ಈಗ ಚೈನಾದಲ್ಲಿ ಎಕ್ಸ್ಪೋರ್ಟ್ ಅನ್ನೋದು ನಿಂತು ಹೋದ್ರೆ ಅವರ ಆರ್ಥಿಕತೆ ಅನ್ನೋದು ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ. ಆದರೆ ನಮ್ಮದು ಹಾಗಲ್ಲ. ಇದು ಕೂಡ ನಮ್ಮ ಶಕ್ತಿನೇ. ಆದರೆ ನಮ್ಮಲ್ಲಿನ ಯುವ ಶಕ್ತಿ ಇದೆ ನೋಡಿ, ಅದಕ್ಕೆ ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಭಾರತ ಯಶಸ್ವಿ ಆದರೆ ಸಹಜವಾಗಿ ಆರ್ಥಿಕ ಸ್ಥಿರತೆ ಮತ್ತು ಆರ್ಥಿಕ ಬೆಳವಣಿಗೆ ಕೂಡ ಸಾಧ್ಯ ಆಗ್ತಾ ಹೋಗುತ್ತೆ. ಇದು ಗೆಳೆಯರೆ, GDPಯಲ್ಲಿ ಭಾರತ 6ನೇ ಸ್ಥಾನಕ್ಕೆ ಕುಸಿತವನ್ನ ಕಾಣ್ತಾ ಇರೋದ್ರ ಬಗ್ಗೆ ಮತ್ತು ಬೆಳವಣಿಗೆಯಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ತಾ ಇರೋದ್ರ ಕುರಿತು IMF ಕೊಡ್ತಾ ಇರೋ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.